ಹಾಯ್ ಫ್ರೆಂಡ್ಸ್, ನಾನಿವತ್ತು ತ್ರಿಷಾ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ತ್ರಿಷಾ ಅವರ ನಿಜವಾದ ಹೆಸರು ಬಂದು ತ್ರಿಷಾ ಕೃಷ್ಣನ್ ಅಂತ. ಇವರು ಹುಟ್ಟಿರುವಂಥದ್ದು ಬಂದು 4 ಮೇ 1983ರಲ್ಲಿ. ಇವರ ಏಜ್ ಈಗ 43 ವರ್ಷ ವಯಸ್ಸಾಗಿದೆ ನಮ್ಮ ತ್ರಿಷಾ ಅವ್ರಿಗೆ. ಹಾಗೆ ಹುಟ್ಟಿದ ಪ್ಲೇಸ್ ಬಂದು ಚೆನ್ನೈ. ಹೈಟ್ ಬಂದು 5.7. ಇವರು ಎಜುಕೇಷನ್ ನೋಡೋದಾದರೆ BBAನ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ತ್ರಿಷಾ ಅವರು. ಹಾಗೆ ತಮಿಳ್, ತೆಲುಗು, ಇಂಗ್ಲೀಷ್ ಹಾಗೆ ಕನ್ನಡದಲ್ಲಿ ಕೂಡ ನಟಿಸಿದ್ದಾರೆ ನಮ್ಮ ತ್ರಿಷಾ ಅವರು. ತ್ರಿಷಾ ಅವರ ತಂದೆ ಹೆಸರು ಕೃಷ್ಣನ್ ಅಂತ. ಹಾಗೆ ಇವರ ತಾಯಿಯ ಹೆಸರು ಬಂದು ಉಮಾ ಕೃಷ್ಣನ್ ಅಂತ. ಇವರೇ ಅವರ ತಾಯಿ. ನೋಡೋದಕ್ಕೆ ತುಂಬಾ ಹೆಂಗಾಗಿದ್ದಾರೆ ಅಲ್ವಾ, ತುಂಬ ಚೆನ್ನಾಗಿದ್ದಾರೆ ತ್ರಿಷಾ ಅವರ ತಾಯಿ ಕೂಡ. ಹಾಗೆ ತ್ರಿಷಾ ಅವರು ಆ್ಯಕ್ಟಿಂಗ್ ಬಗ್ಗೆನೇ ತುಂಬಾ ಇಂಟ್ರೆಸ್ಟ್ ಇದ್ದಿದ್ದರಿಂದ ಮೊದಲು ಅವರು ಡ್ಯಾನ್ಸಿಂಗಿಗೆ ಜಾಯ್ನ್ ಆಗ್ತಾರೆ. ಆ ನಂತರ ಭರತನಾಟ್ಯಂನ ತುಂಬಾ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆಮೇಲೆ ಅವರು ಆ್ಯಕ್ಟಿಂಗ್ ಫೀಲ್ಡ್ಗೆ ಎಂಟ್ರಿ ತಗೊಳ್ತಾರೆ. ಇವರು ಮಿಸ್ ಸಾಲಿಮ್ ಅವಾರ್ಡ್ನ 1999ರಲ್ಲಿ ಮುಡಿಗೇರಿಸ್ತಾರೆ. ಹಾಗೆ ಮಿಸ್ ಚೆನ್ನೈ ಅನ್ನೋ ಅವಾರ್ಡ್ ಕೂಡ ಬಂದಿದೆ, ಅದು 1999ರಲ್ಲೇ. ಹಾಗೆ ಮೌನಂ ಪೇಸಿಯದೆ 2002ರಲ್ಲಿ ಈ ಮೂವಿ ರಿಲೀಸ್ ಆಗುತ್ತೆ. ಈ ಮೂವಿ ಮೂಲಕನೇ ಇವರು ಫಿಲಮ್ ಇಂಡಸ್ಟ್ರಿಗೆ ಎಂಟ್ರಿ ತಗೊಳ್ತಾರೆ ಅಂತಲೇ ಹೇಳ್ಬೋದು. ತ್ರಿಷಾ ಅವ್ರಿಗೆ ಬ್ರೇಕ್ ಕೊಟ್ಟಂತಹ ಮೂವಿ ಸಾಮಿ ಅಂತ, ಅದು 2003ರಲ್ಲಿ ರಿಲೀಸ್ ಆಯಿತು. ಹಾಗೆ ಗಿಲ್ಲಿ ಕೂಡ ತುಂಬಾ ಒಳ್ಳೆ ಸಕ್ಸಸ್ ಕೊಡ್ತು ನಮ್ಮ ತ್ರಿಷಾ ಅವ್ರಿಗೆ. ಹಾಗೆ ತೆಲುಗಲ್ಲಿ ನೋಡೋದಾದರೆ ವರ್ಷಂ 96, ಹಾಗೆ ಪೌರ್ಣಮಿ ಮೂವಿಲಂತೂ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಭರತನಾಟ್ಯ ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ತ್ರಿಷಾ ಅವರು. ಹಾಗೆ ಸೆಲನ್, ಈ ಮೂವಿಗಳು ಇವರಿಗೆ ತುಂಬಾ ಬಿಗ್ ಸಕ್ಸಸ್ನ ತಂದುಕೊಡ್ತು. ಹಾಗೆ ಇವ್ರು ತಗೊಂಡಿರೋ ಅವಾರ್ಡ್ಸ್ಗಳನ್ನೆಲ್ಲ ನೋಡೋದಾದರೆ 5 ಫಿಲಮ್ಫೇರ್ ಅವಾರ್ಡ್ಸ್ ತಗೊಂಡಿದ್ದಾರೆ ನಮ್ಮ ತ್ರಿಷಾ ಅವರು. ತಮಿಳುನಾಡು ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ ಇವ್ರಿಗೆ, ಅದು ಕಲೈಮಣಿ ಅನ್ನೋ ಅವಾರ್ಡ್ ಕೂಡ ಬಂದಿದೆ. 2006ರಲ್ಲಿ ಇವ್ರಿಗೆ ಕಲೈಮಣಿ ಅನ್ನೋ ಅವಾರ್ಡ್ ಕೂಡ ಬಂದಿದೆ. ಇವರು ಒಬ್ಬರು ಬಿಸ್ನೆಸ್ ಮ್ಯಾನ್ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿರುತ್ತೆ. ಕಾರಣಾಂತರಗಳಿಂದ ಮದುವೆನ ರದ್ದು ಮಾಡ್ತಾರೆ ತ್ರಿಷಾ ಅವರು. ಈಗ ಸದ್ಯಕ್ಕೆ ಸಿಂಗಲ್ ಆಗಿ ಇರುವಂಥ ತ್ರಿಷಾ ಅವರು ವಿಜಯ್ ಅವ್ರ ಜೊತೆ ಜಾಸ್ತಿ ಕಾಣಿಸ್ಕೊಳ್ತಾರೆ ಮೀಡಿಯಾಗಳಲ್ಲಿ. ತ್ರಿಷಾ ಅವರು ತುಂಬಾ ಬೋಲ್ಡ್ ಅಂತಲೇ ಹೇಳ್ಬೋದು. ಹಾಗೆ ಇವ್ರಿಗೆ ಇಷ್ಟ ಆಗೋದು ಬಂದು ಟ್ರಾವೆಲಿಂಗ್ ಮಾಡುವಂಥದ್ದು, ಸ್ವಿಮ್ಮಿಂಗ್, ಆದರೆ ಮತ್ತು ಬುಕ್ ಓದೋವಂಥದ್ದು, ಇದೆಲ್ಲ ತ್ರಿಷಾ ಅವ್ರಿಗೆ ತುಂಬಾ ಇಷ್ಟ. ಇದು ಒಳ್ಳೆಯ ಅಭ್ಯಾಸ ಕೂಡ ಹೌದು. ಬುಕ್ನ ಅವ್ರು ಯಾವಾಗಲೂ ಜಾಸ್ತಿ ಓದ್ತಾರಂತೆ ಫ್ರೀ ಇದ್ದಂತಹ ಟೈಮಲ್ಲಿ. ಏನೇ ಹೇಳಿದ್ರು ತ್ರಿಷಾ ಅವರಂತೂ ಸೂಪರ್ ಬ್ಯೂಟಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾರೆ. ಹಾಗೆ ತುಂಬ ನಟನೆಯಲ್ಲೂ ಕೂಡ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ತ್ರಿಷಾ ಅವರು. ಹಾಗೆ ತ್ರಿಷಾ ಅವರು ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಕೂಡ ನಟಿಸ್ತಾರೆ. ಅದು ಕೂಡ ಆ ಮೂವಿಲಿ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತ್ರಿಷಾ ಅವರು. ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಮೂವಿಗಳಲ್ಲಿ ತ್ರಿಷಾ ಅವರು ನಟಿಸ್ತಾ ಇರಲಿ. ಹಾಗೆ ತುಂಬ ಚೆನ್ನಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೀಲಿ ಅಂತ ನಾನು ಕೂಡ ಆಶಿಸ್ತೀನಿ. ಎಲ್ಲರ ಕೋರಿಕೆ ಕೂಡ ಅದೇ ಆಗಿದೆ, ಸಿನಿಮಾಗಳನ್ನ ಹೆಚ್ಚಾಗಿ ತ್ರಿಷಾ ಅವರು ಮಾಡಬೇಕು ಅನ್ನುವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ.